ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ 59ನೆಯ ಸರ್ಗ ಮುಗಿದಿತ್ತು. 60ನೆಯ ಸರ್ಗ ಶುರು ಆಗಬೇಕಿತ್ತು. ಸಪ್ರವಿಶ್ಯ ಪುರೀಂ ಲಂಕಾಂ ರಾಮಬಾಣ ಭಯಾರ್ದಿತಃ ಭಗ್ನದರ್ಪಸ್ತದಾ ರಾಜ ಬಭೂವ ವ್ಯಥಿತೇಂದ್ರಿಯಃ. ರಾಮನ ಬಾಣದ ಭಯದಿಂದ ಕಂಗೆಟ್ಟ ರಾವಣ ಲಂಕೆಯನ್ನು ಪ್ರವೇಶ ಮಾಡಿದ. ಅವನ ಪರಿಸ್ಥಿತಿ ಹೇಳ್ತಾರೆ ವ್ಯಥಿತೇಂದ್ರಿಯ ಅಂತ. ದೇಹದಲ್ಲಿ ಸುಸ್ತು, ಮನಸ್ಸಿನಲ್ಲಿ ಸೋತ ಭಾವನೆ. ಇಂದ್ರಿಯ ಅಂದರೆ ಜ್ಞಾನೇಂದ್ರಿಯವೂ ಹೌದು, ಕರ್ಮೇಂದ್ರಿಯವೂ ಹೌದು. ವ್ಯಥಿತೇಂದ್ರಿಯ ಬಭೂವ, ಎಲ್ಲ ತರಹದ ಒಳ ಇಂದ್ರಿಯ ಹೊರ ಇಂದ್ರಿಯ, ಅಂತರಂಗ ಬಹಿರಂಗ. ಅಂತಹ ಅಂಗ ಅಂದರೆ ಒಳಗಡೆಯ ಅವಯವ ಅಂತ, ಬಹಿರಂಗ ಅಂದರೆ ಹೊರಗಡೆಯ ಅವಯವ. ಒಳ ಹೊರಗಿನ ಇಂದ್ರಿಯಗಳು ಕಂಗೆಟ್ಟವು. ಮಾತಂಗ ಇವ ಸಿಂಹೇನ ಗರುಡೇನೇವ ಪನ್ನಗಃ ಅಭಿಭೂತೋ ಭವದ್ರಾಜ ರಾಘವೇಣ ಮಹಾತ್ಮನ. ಸಿಂಹದಿಂದ ಆನೆ ಕಂಗೆಟ್ಟ ಹಾಗೆ, ಗರುಡನಿಂದ ಹಾವು ಕಂಗೆಟ್ಟ ಹಾಗೆ ರಾಮನಿಂದ ರಾವಣ ಕಂಗೆಟ್ಟಿದ್ದ. ಬ್ರಹ್ಮದಂಡ ಪ್ರತೀಕಾನಾಂ ವಿದ್ಯುಚ್ಚಲಿತವರ್ಚಸಾಂ ಸ್ಮರನ್ ರಾಘವ ಬಾಣಾನಾಂ ವಿವ್ಯಥೆ ರಾಕ್ಷಸೇಶ್ವರ. ಬ್ರಹ್ಮನ ದಂಡದಂತೆ ಇರುವ, ಸಿಡಿಲಿನಂತೆ ಎರಗುವ ರಾಮನ ಬಾಣಗಳನ್ನು ನೆನಪಿಸಿಕೊಳ್ಳುತ್ತಾ ಕಂಗೆಟ್ಟ. ಸಕಾಂಚನಮಯಂ ದಿವ್ಯಂ ಆಶ್ರಿತ್ಯ ಪರಮಾತನಂ ವಿಪ್ರೇಕ್ಷಮಾಣೋ ರಕ್ಷಾಂಸಿ ರಾವಣೋ ವಾಕ್ಯಮಬ್ರವೀತ್. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆಮೇಲೆ ಬಂಗಾರದ ಸಿಂಹಾಸನದಲ್ಲಿ ಕುಳಿತ ಸುತ್ತ ಇರುವ ರಾಕ್ಷಸರನ್ನು ನೋಡಿ ಹೇಳಿದ, ಸರ್ವಂ ತತ್ಖಲು ಮೇ ಮೋಘಂ ಯತ್ತಪ್ತಂ ಪರಮಂ ತಪಃ ಯತ್ಸಮಾನೋ ಮಹೇಂದ್ರೇಣ ಮಾನುಷೇಣ ವಿನಿರ್ಜಿತಃ. ಅಯ್ಯೋ, ಎಲ್ಲವೂ ವ್ಯರ್ಥವಾಯಿತೆ. ಸರ್ವಂ ತತ್ಖಲು ಮೇ ಮೋಘಂ ಯತ್ಕೃತಂ ಪರಮಂ ತಪಃ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿದೆ, ಎಲ್ಲವೂ ವ್ಯರ್ಥವಾಯಿತೆ. ಸಮಾನೋಯನ್ ಮಹೇಂದ್ರೇಣ ಮಾನುಷೇಣ ವಿನಿರ್ಜಿತ. ಇಂದ್ರನಿಗೆ ಸಮಾನನಾಗಿದ್ದ ಪರಾಕ್ರಮದಲ್ಲಿ ಮನುಷ್ಯನೊಬ್ಬನಿಂದ ಸೋತು ಹೋದೆ. ಇದಂ ತದ್ಬ್ರಹ್ಮಣೋ ಘೋರಂ ವಾಕ್ಯಂ ಮಾಮಭ್ಯುಪಸ್ಥಿತಂ ಮಾನುಷೇಭ್ಯೋ ವಿಜಾನೀಹಿ ಭಯಂ ತ್ವಮಿತಿ ತತ್ತಥಾ. ಇರಲಿ, ಆ ಸಂದರ್ಭದಲ್ಲಿ ನನಗೇನು ನೆನಪಾಯಿತು ಅಂದರೆ ಬ್ರಹ್ಮದೇವರು ಹೇಳಿದ ಮಾತು. ಯಾರಿಂದಲೂ ಭಯ ಇಲ್ಲ, ಮಾನುಷೇಭ್ಯೋ ಭಯಂ, ಮನುಷ್ಯರಿಂದ ಭಯ ಅಂತ. ದೇವದಾನವ ಗಂಧರ್ವೈ
ಯಕ್ಷರಾಕ್ಷಸಪನ್ನಗೈ ಅವಧ್ಯತ್ವಂ ಮಯಾ ಪ್ರೋಕ್ತಂ ಮಾನುಷೇಭ್ಯೋ ನಯಾಚಿತಂ. ಆಗ ಒಂದು ತಪ್ಪು ಮಾಡಿದೆ ಅಂತ ಕಾಣುತ್ತೆ. ದೇವತೆಗಳು, ದಾನವರು, ಗಂಧರ್ವರು, ಯಕ್ಷರು, ರಾಕ್ಷಸರು, ನಾಗರು ಎಲ್ಲರಿಂದ ಅವಧ್ಯತ್ವವನ್ನು ಕೇಳಿದೆ, ಮನುಷ್ಯರಿಂದ ಕೇಳಲಿಲ್ಲ. ಏನು ಅಲ್ಪಬಲ ಮನುಷ್ಯರದ್ದು ಅಂತ ಉಪೇಕ್ಷೆ ಇತ್ತು. ತಮಿಮಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಇಕ್ಷ್ವಾಕು ಕುಲಜಾತೇನ ಅನರಣ್ಯೇನ ಯತ್ಪುರಾ. ಬ್ರಹ್ಮದೇವರು ಹೇಳಿದ ಆ ಮನುಷ್ಯ ಪ್ರಾಯ ಇವನೇ ಇರಬೇಕು. ಅದರಿಂದ ಇವನಿಂದ ಸೋಲು. ಆಮೇಲೆ ನನಗೀಗ ನೆನಪಾಗ್ತಾ ಇದೆ, ಪ್ರಾಯ ಈ ರಾಮ ಇದ್ದಾನಲ್ಲ, ಅವನು ಮುತ್ತಾತನೋ ಮರಿತಾತನೋ ಕೋಲ್ತಾತನೋ ಯಾರೋ ಒಬ್ಬ ಇರಬೇಕು. ಅವನ ಹೆಸರು ಅನರಣ್ಯ ಅಂತ. ಅನರಣ್ಯ ನನ್ನ ಕೈಯಿಂದ ಸಾಯುವಾಗ ಅವನು ಏನು ಹೇಳಿದ ಗೊತ್ತೇ? ಉತ್ಪತ್ಸ್ಯತಿ ಮಧ್ವಂ ಚ ಪೂರುಚೋ ರಾಕ್ಷಸಾಧಮ ಯಸ್ತ್ವಾಂ ಸಪುತ್ರಂ ಸಾಮಾತ್ಯಂ ಸಬಲಂ ಸಾಶ್ವಸಾರಥಿಂ ನಿಹನಿಷ್ಯತಿ ಸಂಗ್ರಾಮೇ ತ್ವಾಂಕುಲಾಧಮ ದುರ್ಮತೆ. ಉತ್ಪತ್ಸ್ಯತಿ ಮಧ್ವಂಶ್ಯ ಪುರುಷಃ, ಒಬ್ಬ ನನ್ನ ಪೀಳಿಗೆಯಲ್ಲಿ ಹುಟ್ಟುತ್ತಾನೆ ರಾವಣ. ಅವನು ನಿನ್ನನ್ನು, ನಿನ್ನ ಸೈನ್ಯವನ್ನು, ನಿನ್ನ ಅಮಾತ್ಯರನ್ನು, ನಿನ್ನ ಕುದುರೆಯನ್ನು, ನಿನ್ನ ಸಾರಥಿಯನ್ನು, ನಿನ್ನ ಸೈನ್ಯವನ್ನು ಎಲ್ಲರನ್ನ ಅವನೊಬ್ಬನೇ ಕೊಲ್ತಾನೆ. ನಿಹನಿಶ್ಯತಿ ಸಂಗ್ರಾಮೇ ತ್ವಾಂಕುಲಾಧಮ ದುರ್ಮತೆ ಶಪ್ತೋಹಂ ವೇದವತ್ಯಾಚ ಯಥಾ ಸಾ ಧರ್ಷಿತಾ ಪುರಾ. ಅಲ್ಲದೆ ಹೆಣ್ಣೊಬ್ಬಳ ಶಾಪ ಇದೆ, ಅವಳ ಹೆಸರು ವೇದವತಿ ಅಂತ. ಸೇಯಂ ಸೀತಾ ಮಹಾಭಾಗ ಜಾತಾ ಜನಕನಂದಿನಿ, ಅವಳೇ ಸೀತೆಯಾಗಿ ಹುಟ್ಟಿದ್ದಾಳೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ವೇದವತಿಯೇ ಸೀತೆ. ಸಂಗ್ರಹ ರಾಮಾಯಣದ ಪ್ರಕಾರ, ನಾರಾಯಣ ಪಂಡಿತಾಚಾರ್ಯರ ಪ್ರಕಾರ ವೇದವತಿಯೇ ಸೀತೆ. ಈಗ ಸೀತೆ ಬೇರೆ ವೇದವತಿ ಬೇರೆ ಅಂತ ಒಂದು ಕಥೆ ಪ್ರಚಲಿತ ಉಂಟು. ಶ್ರೀನಿವಾಸ ಕಲ್ಯಾಣದಲ್ಲಿ ಅವನು ರಾವಣನ ಸಂಹಾರ ಆದಮೇಲೆ ಸೀತೆ ಅಗ್ನಿಪ್ರವೇಶ ಮಾಡಿದಳು. ಮೇಲೆ ಬಂದರೆ ಇಬ್ಬರು ಸೀತೆಯರಿದ್ದಾರೆ. ಯಾರು ನನ್ನ ಹೆಂಡತಿ ಅಂತ ರಾಮನಿಗೆ ಅನ್ನಿಸ್ತಂತೆ. ಸ್ವಲ್ಪ ಕಥೆಯಲ್ಲಿ ವ್ಯತ್ಯಾಸ ಇರಬಹುದು, ಸಾರ ಇದು. ಆಗ ಅವಳು ಹೇಳಿದಂತೆ, ನೀನು ನನ್ನ ಮದುವೆ ಆಗಬೇಕು, ನಾನು ಸೀತೆಯ ಪರವಾಗಿ ರಾವಣನ ಇದರಲ್ಲಿದ್ದೆ ಅಂತ. ಸ್ಪಿರಿಟ್ ತಗೊಳ್ಳಿ ಅಷ್ಟೇ. ರಾವಣನ ಆ ಆಸ್ಥಾನದಲ್ಲಿ ನಾನಿದ್ದೆ, ರಾವಣನ. ಅದು ಇವಳು ಶುದ್ಧ. ಸರಿ, ಒಳ್ಳೆಯದಾಗಲಿ. ಸರಿ, ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಇದ್ದೇನೆ, ಆ ಸೇವೆಗಾದರೂ ನನ್ನನ್ನು ಮದುವೆ ಆಗು. ಈಗಲ್ಲ, ಮುಂದೆ ಕಲಿಯುಗ ಬರುತ್ತಲ್ಲ, ಅವಾಗ ನಾನು ಮದುವೆ ಆಗ್ತೀನಿ ಅಂತ ವೆಂಕಟೇಶ ಹೇಳಿದ, ಅಥವಾ ರಾಮ ಹೇಳಿದ. ಅವಳೇ, ಆ ವೇದವತಿಯೇ ಪದ್ಮಾವತಿಯಾಗಿ ಹುಟ್ಟಿದ್ಲು ಅಂತ ಒಂದು ರಮ್ಯವಾದ ಕಥಾನಕ. ಬಹಳ ರೊಮ್ಯಾಂಟಿಕ್ ಆಗಿ. ಅವರು ಸ್ವತಂತ್ರ ನಾಟಕನೇ ಬರೆದಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದರೆ ಸ್ವತಂತ್ರ ನಾಟಕ ಬರೆದ್ರೆ ಜನರನ್ನು ಎಷ್ಟರ ಮಟ್ಟಿಗೆ ಅದು ತಾಗುತ್ತೆ. ಅದಕ್ಕೆ ರಾಮನೇ ಶ್ರೀನಿವಾಸ ಆದ, ಅವನು ಕೃಷ್ಣ ಆದಮೇಲೆ ಶ್ರೀನಿವಾಸ ಆದ ಅಂತ ಹೇಳಿ ಕಥೆಯನ್ನು ಅವರು ಮಾಡಿದ್ರು ಕಾಣುತ್ತೆ ಪ್ರಾಯ. ಅದೇನಾಗಿದೆ, ನಮ್ಮ ಜನರಿಗೆ ಇವತ್ತು ನಾನು ಹೇಳಿದ್ರೆ ನಾನೊಬ್ಬ ದೊಡ್ಡ ನಾಸ್ತಿಕನ ತರಹ ಕಾಣುತ್ತೆ. ಇವನು ತಿರುಪತಿ ಅದನ್ನೇ ನಾನು ತಿರುಪತಿಯನ್ನು ಅಲ್ಲಗಳಿತಾ ಇಲ್ಲ. ತಿರುಪತಿಯಲ್ಲಿ ಇರುವ ಪ್ರತಿಮೆ ಅದು ಕೃಷ್ಣನ ಯೌವನ ರೂಪ ಇರಬೇಕು, ಆಚಾರ್ಯರು ಹೇಳಿದಂತೆ ಇದೆ. ಆದರೆ ಅದರ ಹಿಂದೆ ಕಲ್ಯಾಣದ ಕಥೆ ಇದೆಯಲ್ಲ, ಆ ಕಥೆ ಅದು ವಿವಾದಾಸ್ಪದ. ನಮ್ಮ ಶಾಸ್ತ್ರದ ಆ ಆಧಾರ ಸಿಗಲ್ಲ ಅದಕ್ಕೆ. ನೋಡಿ, ಇಲ್ಲಿ ವೇದವತಿಯೇ ಸೀತೆ, ಸೀತೆಯೇ ವೇದವತಿ ಅಂತ. ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯನ ನೋಡಿದವರು, ಅವರ ಪೀಳಿಗೆಯನ್ನು ಸಾಕ್ಷಾತ್ತಾಗಿ ನೋಡಿ ಬಂದವರು. ಅವರು ಮೂಲ ರಾಮಾಯಣ
ಓದಿದ ತಂದೆಯ ಉಪದೇಶ ಪಡೆದವರು, ತಂದೆಯಿಂದ ಈ ಕಥೆಗಳ ಅಧಿಕೃತತೆಯನ್ನು ತಿಳಿದವರು, ಅವರು ಹೇಳ್ತಾರೆ ವೇದವತಿಯೇ ಸೀತೆಯಾಗಿ ಬಂದದ್ದು ಅಂತ. ವಾಲ್ಮೀಕಿ ರಾಮಾಯಣದಲ್ಲೂ ಅಷ್ಟೇ ಇರೋದು. ತಾತ್ಪರ್ಯ ನಿರ್ಣಯದಲ್ಲಿಯೂ ಅದರ ಬಗ್ಗೆ ಏನೂ ಇಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅದರಿಂದ ತಾತ್ಪರ್ಯ ಇಷ್ಟೇ, ಸೀತೆಯೇ ವೇದವತಿ, ವೇದವತಿ ಮತ್ತು ಸೀತೆ ಎರಡು ಇಬ್ಬಿಬ್ಬರಿಲ್ಲ. ಸೇಯಂ ಸೀತಾ ಮಹಾಭಾಗ ಜಾತಾ ಜನಕನಂದಿನಿ, ಆ ವೇದವತಿಯೇ ಸೀತೆಯಾಗಿ ಹುಟ್ಟಿದ್ದಾಳೆ. ಅಲ್ಲದೆ ಉಮಾನಂದೀಶ್ವರಶ್ಚಾಪಿ, ನನಗೆ ಶಾಪ ಕೊಟ್ಟವ್ರ ಲಿಸ್ಟು ಬಹಳ ದೊಡ್ಡದಿದೆ. ಪಾರ್ವತಿ, ಉಮಾ, ನಂದೀಶ್ವರ. ನಾನು ಅವನು ಮೂತಿ ನೋಡಿ ಜೋರಾಗಿ ನಕ್ಕೆ, ಏನೋ ನನ್ನನ್ನು ಕಪಿಮೂತಿ ಅಂತೇನೋ, ಕಪಿಮೂತಿಯವರಿಂದಲೇ ನಿನ್ನ ನಗರ ಸುಟ್ಟು ಹೋಗಲಿದೆ, ಅವರಿಂದಲೇ ನಿನಗೆ ನಾಶ ಸಂಭವಿಸಲಿದೆ ಅಂತ ಅವನು ಶಾಪ ಕೊಟ್ಟ. ಆಮೇಲೆ ರಂಭಾ ಅಂತ ಹೇಳಿ ಒಬ್ಬಳು ಅಪ್ಸರೆ, ಅವಳನ್ನು ನಾನು ಕಾಡಿದೆ. ಆಮೇಲೆ ದೊಡ್ಡ ಲಿಸ್ಟು, ನೆನಪಿರೋದು ಇವನಿಗಿಷ್ಟು. ಎಲ್ಲರೂ ಕಣ್ಣಿಗೆ ಕಂಡ ಮುಖ ಕೈ ಕಾಲು ಚಂದ ಇರುವ ಎಲ್ಲ ಹೆಣ್ಣುಮಕ್ಕಳನ್ನು ಇವನು ಕಾಡಿದ್ದಾನೆ. ಆ ವರುಣ ಕನ್ಯಕ, ಉರ್ವಶಿ. ಯಥೋಕ್ತಾಸ್ತನ್ಮಯ ಪ್ರಾಪ್ತಂ ನ ಮಿಥ್ಯಾ ಋಷಿ ಭಾಷಿತಂ. ಅದರಿಂದ ಅವರೆಲ್ಲ ಏನು ಹೇಳಿದ್ದಾರೆ ಇದೆಲ್ಲ ಒಂದೊಂದಾಗಿ ಸತ್ಯ ಆಗ್ತಾ ಇದೆ. ಯಥೋಕ್ತಂ ಋಷಿ ಭಾಷಿತಂ, ಋಷಿಗಳ ಮಾತು ಸುಳ್ಳಾಗಲ್ಲ. ಏತದೇವ ತಮಾಗಮ್ಯ ಯತ್ನಂ ಕರ್ತುಮಿಹಾರ್ಹಥ. ಅದರಿಂದ ನೋಡಿ, ನನ್ನನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮದು. ಇಷ್ಟು ದಿವಸ ನನ್ನನ್ನು ಒಡೆಯ ಅಂತ ಪರಿಭಾವಿಸಿದ್ದೀರಾ. ನನ್ನ ಮುಂದಾಳುತ್ವದಲ್ಲಿ ನಿಮಗೆ ಬಹಳ ಗೆಲುವು ಸಿಕ್ಕಿದೆ. ನನ್ನ ಮುಂದಾಳುತನದಲ್ಲಿ ನೀವು ಬಹಳ ಸುಖ ಸಂತೋಷಗಳನ್ನು ಅನುಭವಿಸಿದ್ದೀರಾ. ಈಗ ನನಗಾಗಿ ಹೋರಾಡಬೇಕಾದ ಪ್ರಸಂಗ ಬಂದಿದೆ ನಿಮಗೆ. ರಾಕ್ಷಸಾಶ್ಚಾಪಿ ತಿಷ್ಠಂತು ಚರ್ಯಾ ಗೋಪುರ ಮೂರ್ಧಸು ಸಚಾ ಪ್ರತಿಮಗಾಂಭೀರ್ಯೋ ದೇವದಾನವದರ್ಪ. ರಾಕ್ಷಸರು ಈ ಕೂಡಲೇ ಹೋಗಿ ಚರ್ಯಾ ಗೋಪುರ ಮೂರ್ಧಸು, ಚರ್ಯಾ ಗೋಪುರ ಅಂದರೆ ವಾಚ್ ಟವರ್ನಲ್ಲಿ ನಿಂತುಕೊಳ್ಳಿ, ಎಲ್ಲರೂ ನೋಡ್ತಾ ಇರಿ. ಸಚ ಅಪ್ರತಿಮ ಗಾಂಭೀರ್ಯ. ಈಗ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ಅಪ್ರತಿಮವಾದ ಗಾಂಭೀರ್ಯ ಇರುವ ದೇವದಾನವ ದರ್ಪ, ದೇವತೆಗಳ ದಾನವರ ದರ್ಪವನ್ನು ಇಳಿಸುವ. ಬ್ರಹ್ಮಶಾಪಾಭಿಭೂತಸ್ತು ಕುಂಭಕರ್ಣೋ ವಿಬೋಧ್ಯತಾಂ. ಬ್ರಹ್ಮಶಾಪದಿಂದ ಕಂಗೆಟ್ಟಿರುವ ಕುಂಭಕರ್ಣನನ್ನು ಎಬ್ಬಿಸ್ರಿ. ಅವನು ಕುಂಭಕರ್ಣ ನಿರ್ದೇವತ್ವವನ್ನು ಕೇಳಲಿಕ್ಕೆ ಹೋದಂತೆ, ತಡವರಿಸಿ ನಿದ್ರಾವತ್ವವನ್ನು ಕೇಳ್ಬಿಟ್ಟಂತೆ. ನಿರ್ದೇವತ್ವ ಅಂದರೆ ದೇವತೆಗಳೇ ಇಲ್ಲದಂತಾಗುವ ವರ, ನಿದ್ರಾವತ್ವ ಅಂದರೆ ಗಟ್ಟಿ ನಿದ್ರೆ. 6 ತಿಂಗಳು ಎಚ್ಚರ, 6 ತಿಂಗಳು ಇದು ಮಲಗಿರೋದು ಅಂತ ಕೆಲವರು ಹೇಳ್ತಾರೆ. ಹಾಗೇನಿಲ್ಲ, ಅನಿಯಮಿತ ಕಾಲ. ಎಷ್ಟು ಕಾಲ ಅದೇನಿಲ್ಲ, ಅವಾಗವಾಗ ಎಚ್ಚರ ಆಗ್ತಾ ಇತ್ತು ಅಷ್ಟೇ. ಅವನನ್ನು ಎಬ್ಬಿಸಿರಿ. ಸಮರೇ ಜಿತಮಾತ್ಮಾನಂ ಪ್ರಹಸ್ತಂಚ ನಿಸೂದಿತಂ ಜ್ಞಾತ್ವಾ ರಕ್ಷೋ ಭೀಮಬಲಂ ಆದಿದೇತ ಮಹಾಬಲ. ಯುದ್ಧದಲ್ಲಿ ನಾನು ಸೋತಿದ್ದೇನೆ, ಪ್ರಹಸ್ತ ಸತ್ತಿದ್ದಾನೆ, ಇದನ್ನು ತಿಳಿದು ನಿದ್ರಾವಶ ಸಮಾವಿಷ್ಟ ಕುಂಭಕರ್ಣೋ ವಿಬೋಧ್ಯತಾಂ. ನಿದ್ರೆಯ ವಶದಲ್ಲಿದ್ದಾನಲ್ಲ ಆ ಕುಂಭಕರ್ಣನನ್ನು ಎಬ್ಬಿಸಿ. ಸುಖಂ ಸ್ವಪಿತಿ ನಿಶ್ಚಿಂತ ಕಾಮೋಪಹತ ಚೇತನ. ಏನರೋ ಸುಖ ಅವನಿಗೆ, ಸುಖವಾಗಿ ನಿದ್ರೆ ಮಾಡ್ತಾ ಇರ್ತಾನೆ, ಹೊರಗಡೆಯ ಗೊಡವೆಯೇ ಇಲ್ಲ. ನವಸಪ್ತದಶಾಷ್ಟೌ ಚ ಮಾಸಾನ್ ಸ್ವಪಿತಿ ರಾಕ್ಷಸ. ಒಮ್ಮೆ ಮಲಗಿದ್ರೆ 9 ತಿಂಗಳು ಮಲಗಿಬಿಡ್ತಾನೆ, ಕೆಲವೊಮ್ಮೆ 7,
ಕೆಲವೊಮ್ಮೆ 10, ಕೆಲವೊಮ್ಮೆ 8. ಆಯಿತಾ? ಅದರಿಂದ ಮಲ್ಕೊಂಡ್ಬಿಡ್ತಾನೆ. ನೋಡಿ, ಇವತ್ತು ಯುದ್ಧ ಶುರು ಆಗಿ 9ನೇ ದಿವಸ ಅಂತಾನೆ, ಎದ್ದೇ ಇಲ್ಲ ಅವನು. ಇಲ್ಲಿ ಎಷ್ಟು ದಿವಸ ಅಂತ ಬೇರೆ ಬೇರೆ ಗ್ರಂಥಗಳಲ್ಲಿ ಇರುವಂತಹದ್ದು ಲೆಕ್ಕ ಹಾಕಿದ್ದಾರೆ. ಎಷ್ಟನೇ ದಿವಸದ ಯುದ್ಧ ಇದು ಅಂತ. 9ನೇ ದಿವಸದ್ದು ಅಂತ ಮೊದಲನೇ ದಿವಸ ಮಂತ್ರಾಲೋಚನೆ ಮಾಡಿದ್ದಾರೆ ಕೆಲವರು ಹೇಳೋದು. 2ನೇ ದಿವಸ ಒಂದು ಲೆಕ್ಕ ಮಂತ್ರಾಲೋಚನೆ ಮಾಡಿದ್ರಿಂದ ಲೆಕ್ಕ ಇಟ್ಕೊಂಡ್ರೆ 3ನೇ ದಿವಸ ಯುದ್ಧ ಶುರು ಮಾಡಿದ್ದಾರೆ. ಸರಿಸುಮಾರು 5-6 ದಿವಸ ಆಗಿರಬೇಕು ಅಂತ. ಒಟ್ಟಾರೆ ಯುದ್ಧ ಎಷ್ಟು ನಡೀತು ಅಂದರೆ 27 ಅಂತ ಒಂದು ಮತಭೇದ ಇದೆ. 27 ರಾತ್ರಿ ಅಂತ, 1 ತಿಂಗಳು ಅಂತ ನಮ್ಗೆ ಯಾವುದು ನಿಶ್ಚಯ ಇಲ್ಲ. ಮೂಲ ರಾಮಾಯಣ ಸಿಕ್ಕಿಲ್ಲ, ಮಧ್ವಾಚಾರ್ಯರು ಹೇಳಲಿಲ್ಲ, ನಾರಾಯಣ ಪಂಡಿತಾಚಾರ್ಯರು ಬಾಯಿ ಬಿಡಲಿಲ್ಲ. ಯುದ್ಧ ವರ್ಣನೆ ಮಾಡ್ಕೊಂಡು ಹೋಗಿದ್ದಾರೆ ವಿನಃ ಎಷ್ಟು ದಿವಸ ಯುದ್ಧ ಆಯಿತು ಅಂತ ಹೇಳಲಿಲ್ಲ. ತಂತು ಬೋಧಯತ ಕ್ಷಿಪ್ರಂ ಕುಂಭಕರ್ಣಂ ಮಹಾಬಲಂ. ತಂತು ಬೋಧಯತ ಕ್ಷಿಪ್ರಂ, ಅವನನ್ನು ಎಬ್ಬಿಸಿರಿ. ಸಹಿ ಸಂಖ್ಯೆ ಮಹಾಬಾಹು ಕಕುದಂ ತರ್ವರಕ್ಷಸಾಂ ವಾನರಾನ್ ರಾಜಪುತ್ರೌ ಚ ಕ್ಷಿಪ್ರಮೇವ ಹನಿಷ್ಯತಿ. ಅವನು ಎಬ್ಬಿಸಿದ್ರೆ ಎಲ್ಲರನ್ನ ಕೊಂದಾಕ್ಬಿಡ್ತಾನೆ. ಏಷ ಕೇತು ಪರಂ ಸಂಖ್ಯೆ ಮುಖ್ಯೋ ವೈತರ್ವರಕ್ಷಸಾಂ ಕುಂಭಕರ್ಣ ಸದಾಶೇತೆ ಮೂಢೋ ಗ್ರಾಮ್ಯ ಸುಖೇರತಃ. ಮೂಢ ಅಂದರೆ ಮೋಹಕ್ಕೊಳಗಾದವ. ಮೋಹ ಅಂತಂದರೆ ಪ್ರಜ್ಞೆ ಇಲ್ಲದೆ ಬಿದ್ದುಕೊಳ್ಳೋದು ಅಂತ. ಮುಗ್ಧ ಅಂದರೂ ಪ್ರಜ್ಞೆ ಇಲ್ಲದವ ಅಂತಲೇ ಅರ್ಥ. ಅಂದರೆ ಈಗ ನಾವು ಇನ್ನೋಸೆಂಟ್ ಅಂತನ್ನುವ ಅರ್ಥವನ್ನು ಹೇಳ್ತೇವೆ ಮುಗ್ಧ ಅನ್ನೋದಕ್ಕೆ. ಆದರೆ ಸಂಸ್ಕೃತದಲ್ಲಿ ಮೋಹ ವೈಚಿತ್ಯ, ಪ್ರಜ್ಞೆ ಇಲ್ಲದೆ ಇರೋದೇ ಮುಗ್ಧತನ. ಆದರೆ ನಾವು ಅದನ್ನು ಒಳ್ಳೆಯ ಗುಣ ಅಂತ ಹೇಳ್ತೇವೆ. ಕೆಡುಕಿಗೆ ತೆರೆದುಕೊಳ್ಳದವ ಅವನು ಇನ್ನೋಸೆಂಟ್ ಅಂತ ನಾವು ಹೇಳೋದು. ನೋಡಿ ಅವರೆಷ್ಟು ಇನ್ನೋಸೆಂಟು. ಒಂದು ಮುಗ್ಧ ಅನ್ನುವ ಅರ್ಥವನ್ನು ಪಾಸಿಟಿವ್ ಆಗಿ ಬಳಸ್ತೇವೆ. ಆದರೆ ಸಂಸ್ಕೃತದಲ್ಲೇ ಹಾಗೇನೂ ಇಲ್ಲ, ಅವ್ರಿಗೆ ಅಲ್ಲಿ ಅಜ್ಞಾನ ಇದೆ ಅಷ್ಟೇ. ರಾಮೇಣಾಭಿನಿರಸ್ತಸ್ಯ ಸಂಗ್ರಾಮೇಸ್ಮಿನ್ ಸುದಾರುಣೆ ಭವಿಷ್ಯತಿ ನ ಮೇ ಶೋಕಃ ಕುಂಭಕರ್ಣೆ ವಿಬೋಧಿತೇ. ಈಗ ಬಹಳ ಶೋಕ ಕಾಡ್ತಾ ಇದೆ ನನ್ನನ್ನು. ಕುಂಭಕರ್ಣ ಏನಾದರೂ ಎದ್ದು ಬಿಟ್ಟರೆ ನನ್ನ ಶೋಕ ಎಲ್ಲ ನಾಶ ಆಗೋಗುತ್ತೆ, ಇನ್ಯಾವ ಶೋಕವೂ ಇಲ್ಲ. ಕಿಂಕರಿಷ್ಯಾಮ್ಯಹಂ ತೇನ ಶಕ್ರತುಲ್ಯ ಬಲೇ ನಹಿ ಈದೃಶೇ ವ್ಯತನೆ ಘೋರೆ ಯೋ ನ ಸಾಹ್ಯಾಯ ಕಲ್ಪತೆ. ಈಗ ಉಪಯೋಗಕ್ಕೆ ಬರದೆ ಹೋದ್ರೆ ಇನ್ಯಾವಾಗ ಉಪಯೋಗಕ್ಕೆ ಬರೋದು? ಬಹಳ ಬಲಿಷ್ಠನಾದ ಕುಂಭಕರ್ಣ ಇದ್ದಾನೆ ನಮ್ಮ ಪಾಲಿಗೆ. ಅವನು ಏನು ಬೇಕಾದರೂ ಮಾಡಬಲ್ಲ. ಆದರೆ ಈಗೇನು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಿದ್ರೆ ಮಾಡ್ತಾ ಇದ್ದಾನೆ. ತೊಗೊಂಡೇನು ಮಾಡೋಣ? ಈಗಲೇ ಎಬ್ಬಿಸ್ಬೇಕು. ಕಿಂಕರಿಷ್ಯಾಮ್ಯಹಂ ತೇನ ಶಕ್ರತುಲ್ಯ ಬಲೇ ನಹಿ ಈದೃತೆ ವ್ಯತನೆ ಘೋರೆ ತೇತು ತದ್ವಚನಂ ಶ್ರುತ್ವಾ ರಾಕ್ಷಸೇಂದ್ರಸ್ಯ ರಾಕ್ಷಸಾಃ ಜಗ್ಮು ಪರಮತಂ ಭ್ರಾಂತಾಃ ಕುಂಭಕರ್ಣ ನಿವೇಚನಂ. ಈ ರೀತಿ ಹೇಳಿದ ಕೂಡಲೇ ದಡನೆ ಓಡಿ ಹೋದ್ರಂತೆ ಕುಂಭಕರ್ಣನ ಮನೆಗೆ. ತೇ ರಾವಣ ತಮಾದಿಷ್ಟಾಃ ಮಾಂಸಶೋಣಿತ ಭೋಜನಾಃ ಗಂಧಂ ಮಾಲ್ಯಂ ಮಹದ್ಭಕ್ಷ್ಯಂ ಆದಾಯ ಸಹಸಾಯಯುಃ. ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಮಾಂಸವನ್ನು ರಕ್ತವನ್ನು ತುಂಬಿಕೊಂಡು ಗಂಧವನ್ನು ಮಾಲ್ಯವನ್ನು ದೊಡ್ಡ ದೊಡ್ಡ ಭಕ್ಷ್ಯವನ್ನು ಮಾಡಿಕೊಂಡು ಹೋದರು. ತಾಂ ಪ್ರವಿಶ್ಯ ಮಹಾದ್ವಾರಾಂ ಸರ್ವತೋ ಯೋಜನಾಯತಾಂ ಕುಂಭಕರ್ಣ ಗುಹಾಂ ರಮ್ಯಾಂ ಪುಷ್ಪಗಂಧ ಪ್ರವಾಹಿನೀಂ. ಅವನು ಮಲಗಿದ್ರೇನಂತೆ, ಅವನಿಗೆ ಯಾವಾಗಲೂ ಫ್ರೆಶ್ ಹೂವನ್ನು ಕಟ್ಟಿರಬೇಕು. ಅದು ಹೋಗ್ತಿದ್ದಾಗೆ ಮತ್ತೆ ಬೇರೆ ಹೂ ಕಟ್ಟಬೇಕು. ಪುಷ್ಪಗಂಧ ಪ್ರವಾಹಿನೀಂ, ದೊಡ್ಡ ಮನೆ,
ಕುಂಭಕರ್ಣಸ್ಯ ನಿಶ್ವಾಸಾದವಧೂತಾ ಮಹಾಬಲಾಃ ಪ್ರತಿಷ್ಠಮಾನಾ ಕೃಚ್ಛ್ರೇಣ ಯತ್ನಾತ್ ಪ್ರವಿವಿಶುರ್ಗುಹಾಂ. ಗುಹೆಯ ಒಳಗಡೆ ಹೋಗಲಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅವನು ಉಸಿರು ಬಂದು ಇವರನ್ನ ಎತ್ಕೊಂಡು ಹಿಂದೆ ತಳ್ಳಿಬಿಡ್ತಾ ಇತ್ತು. ಕಷ್ಟಪಟ್ಟು ಅದರ ಎದುರು ಬಹಳ ಕಷ್ಟಪಟ್ಟು ಬಂದರಂತೆ. ತಾಂ ಪ್ರವಿಶ್ಯ ಗುಹಾಂ ರಮ್ಯಾಂ ರತ್ನಕಾಂಚನ ಕುಟ್ಟಿಮಾಂ ದದೃಶುರ್ನೈಋತೌ ವ್ಯಾಘ್ರಾಃ ಶಯಾನಂ ಭೀಮ ವಿಕ್ರಮಂ ತೇತು ತಂ ವಿಕೃತಂ ಸುಪ್ತಂ ವಿಕೀರ್ಣಮಿವ ಪರ್ವತಂ. ದೊಡ್ಡ ಗುಡ್ಡ ಒಂದು ಉದ್ದುದ್ದವಾಗಿ ಬಿದ್ದರೆ ಹೇಗೋ ಹಂಗೆ ಕಾಣಿಸ್ತಾ ಇತ್ತಂತೆ ಕುಂಭಕರ್ಣ ಮಲಗಿದ್ದು. ಕುಂಭಕರ್ಣಂ ಮಹಾನಿದ್ರಂ ಸಮೇತ ಪ್ರತ್ಯಬೋಧಯನ್. ಎಲ್ಲರೂ ಬಂದ್ರ ಅಂತ ನೋಡಿಕೊಂಡ ಮೇಲೆ ಅವನನ್ನು ಎಬ್ಬಿಸ್ಲಿಕ್ಕೆ ಪ್ರಯತ್ನಪಟ್ಟರು. ಊರ್ಧ್ವಲೋಮಾಂಚಿತತನುಂ ಶ್ವಸಂತಮಿವ ಪನ್ನಗಂ ಭ್ರಾಮಯಂತಂ ವಿನಿಶ್ವಾಸೈ ಶಯಾನಂ ಭೀಮ ವಿಕ್ರಮಂ. ಊರ್ಧ್ವಲೋಮಾಂಚಿತತನುಂ, ಏನು ನಿದ್ರೆ ಮಾಡ್ತಾ ಇದ್ದ ಅವನ ರೋಮಗಳೆಲ್ಲ ನಿಟಾರ್ ಅಂತ ಎದ್ದು ನಿಂತಿದ್ವಂತೆ. ಒಳ್ಳೆ ಕಡಿದು ಬಿದ್ದ ಗುಡ್ಡದ ಮೇಲೆ ನಿಂತ ಬೆಳೆಗಳ ತರಹ ಕಾಣಿಸ್ತಾ ಇದ್ವೋ ಏನೋ, ಹುಲ್ಲು ಅಥವಾ ದರ್ಭೆ ಇವ್ರ ಕಣ್ಣಿಗೆ. ಊರ್ಧ್ವ ರೋಮಾಂಚಿತತನು ಶ್ವಸಂತಮಿವ ಪನ್ನಗಂ, ಒಂದು ದೊಡ್ಡ ಹೆಬ್ಬಾವು ಉಸಿರಾಡ್ತಾ ಇದೆಯೋ ಎಂಬಂತೆ. ಭ್ರಾಮಯಂತಂ ವಿನಿಶ್ವಾಸೈಹಿ, ಒಮ್ಮೊಮ್ಮೆ ಗೊರಕೆಯ ಹಿಂದೆ ಬರುವ ಏನು ಉದ್ದುದ್ದ ಉಸಿರು ಏನಿದೆ ಇವರು ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಗಿರ ಸುತ್ತುವಂತೆ ಆಗ್ತಾ ಇದೆ. ಭೀಮನಾಸಾಪುಟಂ ತಂತು ಪಾತಾಲ ವಿಪುಲಾನನಂ ಶಯನೇನ್ಯಸ್ತ ಸರ್ವಾಂಗಂ ಮೇಧೋ ರುಧಿರಗಂಧಿನಂ. ಭೀಮನಾಸಾಪುಟಂ, ಆಹಾ ಅವನ ಮೂಗಿನ ಹೊಳ್ಳೆಯೋ ಏನು ದೊಡ್ಡ ಗುಹೆ ತರಹ ಇರ್ತಿತ್ತು. ಒಳಗಡೆ ಕಗ್ಗತ್ತಲು. ಪಾತಾಳ ವಿಪುಲಾನನಂ, ಅವನು ಬಾಯಿ ತೆರೆದರೆ ಅದು ಕೇವಲ ಬೊಂಬಾಯಿಯೂ ಅಲ್ಲ, ಅದ್ರ ಮುಂದೆ ಆ ಬಾಯಿ ಮುಂದೆ ಆ ತರಹ ಇದ್ದ ಅವನು. ಶಯನೇ ನ್ಯಸ್ತ ಸರ್ವಾಂಗಂ ಮೇಧೋ ರುಧಿರಗಂಧಿನಂ, ಅವನು ಮೈ ಹತ್ರ ಹೋದರೆ ಯಾವತ್ತೋ ತಿಂದಿದ್ದು ಬೋನ್ ಮ್ಯಾರೋ ಯಾವ ನಿದ್ರೆಗಣ್ಣಲ್ಲಿ ತಿಂದಿದ್ನೋ ಏನೋ ಅದರದ್ದು ವಾಸನೆ. ಆಮೇಲೆ ಅವನು ಕುಡಿದ ರಕ್ತದ್ದು ಎಲ್ಲ ಪ್ರಾಯ ಈ ಕಟವಾಯಿಯಲ್ಲಿ ಇಳಿದಿತ್ತೋ ಏನೋ, ಅದು ಕರೆ ಕಟ್ಟಿದ್ದರ ವಾಸನೆ. ತತಶ್ಚಕ್ರುರ್ ಮಹಾತ್ಮಾನಃ ಕುಂಭಕರ್ಣಸ್ಯ ಕಾಂಚನಾಂಗದನದ್ಧಾಂಗಂ ಕಿರೀಟೇನಾರ್ಕವರ್ಚಸಂ ದದೃಶುರ್ನೈಋತವ್ಯಾಘ್ರಂ ಕುಂಭಕರ್ಣವರಿಂದಮಂ. ಒಂದು ದೊಡ್ಡ ಬಂಗಾರದ ತೋಳಬಂದಿಯನ್ನು ಕಟ್ಟಿಕೊಂಡಿದ್ದಾನೆ, ಆಯಿತಾ, ದೊಡ್ಡ ಪರ್ವತ ತರಹ ಬಿದ್ದುಕೊಂಡಿದ್ದಾನೆ. ತತಶ್ಚಕ್ರುರ್ ಮಹಾತ್ಮಾನಃ ಕುಂಭಕರ್ಣಸ್ಯ ಚಾಗ್ರತಃ ಭೂತಾನಾಂ ಮೇರು ಸಂಕಾಚಂ ರಾಶಿಂ ಪರಮತರ್ಪಣಂ. ಅವನಿಗೆ ಎಬ್ಬಿಸಬೇಕು ಅಂತ ಹೇಳಿ ತತಶೋಣಿತ ಮೃಗಾಣಾಂ ಮಹಿಚಾಣಾಂಚ ವರಾಹಾಣಾಂಚ ಸಂಚಯಾನ್. ಜಿಂಕೆ ಮಾಂಸಗಳು ಒಂದಿಷ್ಟು, ಒಂದು ಪುಟ್ಟ ಗುಡ್ಡದ ಜಿಂಕೆ ಮಾಂಸ, ಒಂದು ಪುಟ್ಟ ಗುಡ್ಡ ಎಮ್ಮೆಯ ಮಾಂಸ ಒಂದು ಗುಡ್ಡದ ತರಹ, ಹಂದಿಯ ಮಾಂಸ ಒಂದು ಗುಡ್ಡದ ತರಹ. ಆಮೇಲೆ ರಾಶಿ ಮನ್ನಸ್ಯ ಚಾದ್ಭುತಂ, ಅನ್ನದ ರಾಶಿ, ಅನ್ನದ ಗುಡ್ಡ. ತತಶೋಣಿತ ಕುಂಭಾಂಶ್ಚ ಮಾಂಸಾನಿ ವಿವಿಧಾನಿ ಚ. ಬೀಭತ್ಸ ರಸ ಆಸ್ವಾದನೆ ಮಾಡಬೇಕ್ರಿ. ನಿಮ್ಮ ಮುಖ ಬೀಭತ್ಸ ಮಾಡಿಕೊಂಡ್ರೇನೋ, ಆನಂದದಿಂದ ಆಸ್ವಾದಿಸಿ. ತತಶೋಣಿತ ಕುಂಭಾಂಶ್ಚ, ಅದರಿಂದಾಗಿ ಶೋಣಿತ ಕುಂಭಾಂಶ್ಚ, ರಕ್ತದ ಕೊಡಗಳು, ಥರಥರದ ಮಾಂಸಗಳು. ಪುರಸ್ತಾತ್ ಕುಂಭಕರ್ಣಸ್ಯ ಚಕ್ರುಸ್ತ್ರಿದಶ ಶತ್ರವಃ, ಅವನು ಮುಂದೆ ಇಟ್ಟರು. ಎಚ್ಚರ ಆಗಲಿಲ್ಲ. ಲಿಲಿಪುಶ್ಚ ಪರಾರ್ಘ್ಯೇಣ ಚಂದನೇನ ಪರಂತಪಂ ದಿವ್ಯೈರಾಶ್ವಾಸಯಾಮಾಸು ಮಾಲ್ಯೈರ್ಗಂಧೈಶ್ಚ ಗಂಧಿಭಿಃ. ಒಂದು ಸ್ವಲ್ಪ ತಣ್ಣಗಾದರೆ ಎಚ್ಚರ ಆಗತ್ತೇನೋ ಅಂತ ಹೇಳಿ ದೊಡ್ಡ ಪರಾತದ ತುಂಬ
ಗಂಧವನ್ನು ತಂದು ಎರಚಿ ಅವನಿಗೆ ಯಾವುದರಿಂದ ಬಳದ್ರೋ ಏನೋ ಅವನ ಮೈಗೆಲ್ಲ ಸ್ವಲ್ಪ ತಣ್ಣಗಾದರೆ ಎಚ್ಚರ ಆಗತ್ತೆ ಅಂತ. ಆಮೇಲೆ ಮಾಲ್ಯ ಗಂಧಗಳನ್ನು ಅವನಿಗೆ ಪರಿಮಳದಿಂದ ಎಚ್ಚರ ಆಗಲಿ ಅಂತ ಅಂದುಕೊಂಡ್ರು. ಧೂಪ ಗಂಧಾನಚ ಸಸೃಜು ತುಷ್ಟು ಉಶ್ಚ ಪರಂತಪಂ. ಆಮೇಲೆ ಧೂಪವನ್ನು ಹಾಕಿದ್ರು, ಅವನಿಗೆ ಸ್ತೋತ್ರ ಮಾಡಿದ್ರು, ಎಳಯ್ಯ ಬೆಳಗಾಯಿತು ಅಂತ. ಜಲದ ಇವ ಚಾನೇದು ಯಾತು ದಾನ ತತಸ್ತತಃ. 1 2 3 ಎಲ್ಲರೊಟ್ಟಿಗೆ ಕಿರ್ಚೋದು. ಏನು ಮಾಡಿದ್ರೆ ಎಚ್ಚರ ಆಗಲಿಲ್ಲ. ಶಂಖಾಂಶ್ಚ ಪೂರಯ ಮಾತು ಶಶಾಂಕ ಸದೃಶ ಪ್ರಭಾನ್ ತುಮುಲಂ ಯುಗಪಚ್ಚಾಪಿ ವಿನೇದುಶ್ಚಾಪ್ಯಮರ್ಷಿತಾ. ಶಂಖ ಊದುದ್ರಂತೆ, ಆಮೇಲೆ ಒಟ್ಟಿಗೆ ಕಿರ್ಚಿದ್ರಂತೆ. ನೇದು ರಾಸ್ಫೋಟಯಾಮಾಸು ಚಿಕ್ಷಿಪುಸ್ತೆ ನಿಚಾಚರಾ. ಆಮೇಲೆ ಜೋರಾಗಿ ಕಿರ್ಚಿದ್ದಲ್ದೆ ತೋಳು ತೊಡೆಗಳನ್ನು ತಟ್ಟಿಕೊಂಡ್ರು. ಕುಂಭಕರ್ಣ ವಿಬೋಧಾರ್ಥಂ ಚಕ್ರುಸ್ತೆ ವಿಪುಲಂ ಸ್ವರಂ. ಓದ್ ಕಿರ್ಚಿದ್ರು. ಸಶಂಕಭೇರಿ ಪಣವ ಪ್ರಣಾದಂ ಸಾಸ್ಫೋಟಿತ ಕ್ಷೇಳಿತ ಸಿಂಹನಾದಂ ದಿಶೋದ್ರವಂತಸ್ತ್ರಿದಿವಂ ಕಿರಂತಹ ಶ್ರುತ್ವಾ ವಿಹಂಗಾ ಸಹತಾ ನಿಪೇತು. ಶಂಖ ಭೇರಿ, ಆಮೇಲೆ ಜೋರಾಗಿ ಕಿರಿಚೋದು, ತೋಳನ್ನು ತಟ್ಟೋದು, ತೊಡೆ ತಟ್ಟೋದು, ಸಿಂಹನಾದ ಮಾಡೋದು, ಆ ದಿಕ್ಕುಗಳ ಆಚೆಯಿಂದ ಈಚೆ ಓಡೋದು, ಆಚಿಂದ ಈಚೆ ಬರೋದು. ಅದು ಇವರೆಲ್ಲ ಹಿಂಗೆ ಮಾಡ್ತಾ ಇರೋದು ನೋಡಿ ಹಕ್ಕಿಗಳಿಗೆ ಗಾಬರಿಯಾಗಿ ಅವುಗಳು ಕಿರ್ಚಿದುವಂತೆ. ಯದಾ ಭೃಚಾರ್ತೈರ್ನಿನದೈರ್ಮಹಾತ್ಮ ನ ಕುಂಭಕರ್ಣೋ ಬುಬುಧೆ ಪ್ರಸುಪ್ತಃ ತಥೋ ಭುಚುಂಡೀರ್ಮುತಲಾ ನಿತರವೇ ರಕ್ಷೋ ಗಣಾಸ್ತಂ ಜಗರುರ್ಗದಾಶ್ಚ. ಆಮೇಲೆ ಚೂಪಾದ ಆಯುಧಗಳನ್ನು ತಂದರು, ಕೆಲವೊಬ್ಬರು ಒನಕೆ ತಂದರು, ಕೆಲವೊಬ್ಬರು ಗದೆಗಳನ್ನು ತಂದರು. ಪಾಠ 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 ಇಕ್ಕಲಿಕ್ಕೆ ಶುರು ಮಾಡಿದ್ರಂತೆ ಅವನಿಗೆ. ತಂ ಶೈಲ ಶೃಂಗೈರ್ಮುತಲೈರ್ಗದಾಭಿ ವಕ್ಷಸ್ಥಲೆ ಮುದ್ಗರ ಯಷ್ಟಿಭಿಶ್ಚ ಸುಖ ಪ್ರಸುಪ್ತಂ ಭುವಿ ಕರ್ಣ ಕುಂಭಕರ್ಣಂ ರಕ್ಷಾಂಶದಗ್ರಾಣಿ ತದಾ ನಿಜಗ್ನೂ. ಬೆಟ್ಟಗಳ ಶೃಂಗಗಳಿಂದ, ಒನಕೆಗಳಿಂದ, ಗದೆಗಳಿಂದ, ಸುತ್ತಿಗೆಯಿಂದ, ಮುಷ್ಟಿಯಿಂದ ಸುಖವಾಗಿ ಮಲಗಿರೋವನನ್ನ ಎದೆ ಮೇಲೆ, ಸೊಂಟದ ಕೆಳಗಡೆ, ಕಾಲಲ್ಲಿ ಸಿಕ್ಕಿದ ಕಡೆ ಗುದ್ಲಿಕ್ಕೆ ಶುರು ಮಾಡಿದ್ರು. ತಸ್ಯ ನಿಶ್ವಾತವಾತೇನ ಕುಂಭಕರ್ಣಸ್ಯ ರಕ್ಷತಃ ರಾಕ್ಷಸ ಕುಂಭಕರ್ಣಸ್ಯ ಸ್ಥಾತುಂ ಶೇಕುರ್ನ ಚಾಗ್ರತಃ. ಅವನ ನಿಡಿದಾದ ಉಸಿರಿನಿಂದ ಅಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ತತ ಪರಿಹಿತಾ ಗಾಢಂ ರಾಕ್ಷಸ ಭೀಮ ವಿಕ್ರಮ ಮೃದಂಗ ಪಣವಾನ್ ಭೇರೀ ಶಂಖ ಕುಂಭಗಣಾನ್ಸ್ತಥಾ. ದಶ ರಾಕ್ಷಸತಾಹಸ್ರಂ ಯುಗಪತ್ ಪರ್ಯವಾರಯತ್. 10,000 ಜನ ರಾಕ್ಷಸರು ಸುತ್ತಲೂ ಸುತ್ತಕೊಂಡಿದ್ರಂತೆ. ನೀರಾಂಜನ ಚಯಾಕಾರಂ ತೇತು ತಂ ಪ್ರತ್ಯಬೋಧಯನ್. ಅವರು ಎಲ್ಲ, ಅವನು ಕಪ್ಪು ಬೆಟ್ಟದ ಹಾಗಿದ್ದ, ಅವನನ್ನು ತಿವಿದು ತಿವಿದು ಕೊತ್ತಿ ಎಲ್ಲ ಏನು ಮಾಡಿದ್ರು ಎಚ್ಚರ ಆಗಲಿಲ್ಲ. ಅಭಿಜ್ಞಂತೋ ನದಂತಶ್ಚ ನ ಚ ಸಂಬುಬುಧೇ ತದಾ ಯದಾ ಚೈನುಂ ನ ಚೇಕುಸ್ತೆ ಪ್ರತಿಬೋಧಯಿತುಂ ತದಾ. ಆಮೇಲೆ ಅಶ್ವಾನ್ ಉಷ್ಟ್ರಾನ್ ಖರಾನ್ ನಾಗಾನ್ ಜಗ್ನುರ್ದಂಡ ಕಚಾಂಕುಶೈಹಿ. ಕುದುರೆ, ಒಂಟೆ, ಕತ್ತೆ, ಆನೆ ಅವುಗಳನ್ನು ಅವನ ಮುಂದೆ ಕರ್ಕೊಂಬಂದು ಸಾಮ ಹೊಡೆದ್ರಂತೆ ಅವುಗಳಿಗೆ. ಒಬ್ಬರು ಅಂಕುಶದಿಂದ ಆನೆಯ ಕಿವಿ ತಿರುಪಿದ, ಇನ್ನೊಬ್ಬ ಆ ಕುದುರೆಗೆ ಚುಚ್ಚಿದ. ಎಲ್ಲ ಮಾಡಿದ್ರು ಕುಂಭಕರ್ಣನಿಗೆ ಎಚ್ಚರ ಆಗಲಿಲ್ಲ. ಕುಂಭಕರ್ಣನಿಗೆ ಎಚ್ಚರ ಆಗಲಿಲ್ಲ. ಉದಕುಂಭ ಚತ ಅನ್ಯೇ ಭೇರೀ ಸಪರ್ವತ ವನಾತರವ ಸೋಪಿ ನೈವ ಪ್ರಬುದ್ಧತೆ. ಜೋರಾಗಿ ಕಿರ್ಚಿದಾಗ ಈ ವಾದ್ಯಗಳು ಸೇರಿದವು. ಹಿಂದಿನದ್ದೆಲ್ಲ ಸೇರಿಸ್ಕೊಂಡು ಮುಂದಿನದ್ದು ಪ್ರಯತ್ನ, ಹಿಂದಿನದ್ದು ಬಿಟ್ಟಲ್ಲ. ಇಷ್ಟು ಮಾಡಿದ್ರೂ ಕುಂಭಕರ್ಣನಿಗೆ ಎಚ್ಚರ ಆಗಲಿಲ್ಲ. ತೇನ ನಾದೇನ ಮಹತ ಲಂಕಾ ತರವಾ ಪ್ರಪೂರಿತ ಸಪರ್ವತವನ ತರವ ಸೋಪಿ ನೈವ ಪ್ರಬುದ್ಧತೆ. ಇಡೀ ಲಂಕೆಯ ತುಂಬ ತುಂಬಿಕೊಂಡಿತ್ತು, ಅವನಿಗಂತೂ ಎಚ್ಚರ ಆಗಲಿಲ್ಲ. ನನ್ನ ಜೂನಿಯರ್ ಒಬ್ಬ ಇದ್ದ ಹಾಸ್ಟೆಲ್ನಲ್ಲಿ, ಆಯ್ತೆ.
ನಮ್ಮದು 15ನೇ ರೂಮು, ಅವನದು 11ನೇ ರೂಮು. ಅವನು ಸುಖವಾಗಿ ಅಲಾರ್ಮ್ ಇಟ್ಟು ಮಲಗಿಬಿಡ್ತಾ ಇದ್ದ, ಬೇರೆಯವರು ಎಬ್ಬಿಸ್ಲಿಕ್ಕೆ ಉಪಕಾರ ಅವನಿಗೆ. ನಾವು ಹೋಗಿ ಅವನನ್ನು ಎಬ್ಬಿಸೋದು, ಅಲಾರ್ಮ್ ಹೊಡಿತಾ ಇದೆ ಹೇಳೋ ಅಂತ. ಇದರ 10,000 ಪಟ್ಟು ದೊಡ್ಡವನು ಇವನು. ಇಡೀ ಲಂಕೆ ಸದ್ದಾಯ್ತು, ಇವನು ಹೇಳ್ತಾ ಇಲ್ಲ. ತಥೋ ಭೇರಿ ಸಹಸ್ರಂತು ಯುಗಪತ್ ಸಮಹನ್ಯತ ಮೃಷ್ಟ ಕಾಂಚನ ಕೋಣಾನಾಂ ಅಸಕ್ತಾನಾಂ ಸಮಂತತಃ. ಹೀಗೆ ಎಲ್ಲ ಕಡೆ ಆಯಿತು ನೋಡಿ. ಅಸಂಪ್ರಜ್ಞಾನ ಸಮಾಧಿಲಿದ್ದರೂ ವಾಪಸ್ ಬಂದ್ಬಿಡ್ತಾ ಇದ್ರು, ಇವನು ವಾಪಸ್ ಬಂದಿಲ್ಲ. ಏವಮಪ್ಯತಿ ನಿದ್ರಸ್ತು ಯದಾ ನೈವ ಪ್ರಬುದ್ಧತ ಶಾಪಸ್ಯ ವಜಮಾಪನ್ನಃ ತತ ಕ್ರುದ್ಧಾ ನಿಚಾಚರಾ. ಈಗ ನೋಡಿ ಸಿಟ್ಟು ಬಂತು ರಾಕ್ಷಸರಿಗೆ. ಏನೇ ಒಡೆಯ ಆಗಿರಬಹುದು, ಏನೇ ಯುವರಾಜ ಆಗಿರಬಹುದು, ಯಾವಾಗಲೂ ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ಅಂದರೆ ಸಿಟ್ಟು ಬರಲ್ವೇ? ತತಕ್ಕೋಪ ಸಮಾವಿಷ್ಟಾ ಚಕ್ರುರನ್ಯೇ ಪರಾಕ್ರಮಂ ಅನ್ಯೇ ಭೇರಿ ತಮಾಜಗ್ನು. ಕೆಲವರು ಬಂದು ಕಿವಿ ಹತ್ರ ಬೇರೆ ಹೊಡೆದ್ರಂತೆ. ಕೇಶಾನನ್ಯೇ ಪ್ರಲುಲುಪುಹು ಕರ್ಣಾನನ್ಯೇ ದಶಂತಿ ಚ. ಕೆಲವರು ಕೂದಲು ಹಿಡಿದು ಪ್ರಲುಲುಪುಹು ಉಯ್ಯಾಲೆ ಆಡ್ಲಿಕ್ಕೆ ಶುರು ಮಾಡ್ಬಿಟ್ರು, ಬಿಳಿಲಿನ ಥರ ಆಯ್ತಾ. ಕರ್ಣಾನನ್ಯೇ ದಶಂತಿ ಚ. ಇನ್ನು ಕೆಲವರು ಅವನ ಇದು ಚೇರ್ ಹಾಕ್ಕೊಂಡು ಕಿವಿಯನ್ನು ಕಟನೆ ಕಡದ್ರಂತೆ. ಉದಕುಂಭ ಚತಾನನ್ಯೇ ಸಮಸಿಂಚಂತ ಕರ್ಣಯೋ. ಇನ್ನು ಕೆಲವರು ಸಾವಿರಾರು ಕೊಡಗಳ ನೀರು ತಂದು ಅವನ ಕಿವಿಗೆ ಸುರಿದ್ರಂತೆ. ನಕುಂಭ ಕರ್ಣಪ್ಪ ಸ್ಪಂದೇ ಮಹಾನಿದ್ರಾವತಂ ಗತಃ. ಒಂಚೂರು ಅಲಗಾಡಲಿಲ್ಲ. ಅನ್ಯೇತ ಬಲಿನಸ್ತಸ್ಯ ಕೂಟಮುದ್ಗರಪಾಣಯ ಮೂರ್ಧ್ನಿ ವಕ್ಷಸಿ ಗಾತ್ರೇಶು ಪಾತಯನ್ ಕೂಟಮುದ್ಗರಾನ್. ಅವನ ತಲೆ ಮೇಲೆ, ಅವನ ಎದೆ ಮೇಲೆ, ಅವನ ದೇಹದ ಮೇಲೆ ರಜ್ಜು ಬಂಧನ ಬದ್ಧಾಭಿಃ ಶತಗ್ನಿಭಿಶ್ಚ ಸರ್ವಚಃ ಬಧ್ಯಮಾನೋ ಮಹಾಕಾಯೋ ನ ಪ್ರಾಬುದ್ಧತ ರಾಕ್ಷಸಃ. ಹಗ್ಗ ಕಟ್ಟೆಳೆದ್ರು, ಯಾವ್ಯಾವುದೋ ಮಾಡಿದ್ರು ಕೂಡ ಅವನು ಹೇಳಲಿಲ್ಲ. ವಾರಣಾನಾಂ ಸಹಸ್ರಂಚ ಶರೀರಸ್ಯ ಪ್ರದಾವಿತಂ. ಆನೆ ಓಡಾಡಿಸಿದ್ರಂತೆ ಅವನ ಮೈ ಮೇಲೆ. ಕುಂಭಕರ್ಣಸ್ತದಾ ಬುದ್ಧ್ವಾ ಸ್ಪರ್ಶಂ ಪರಮ ಬುದ್ಧತ. ಆಗ ಎಲ್ಲೋ ಒಂದು ಕಡೆ ಅವನಿಗೆ ಆನೆ ದೇಹದ ಮೇಲೆ ಓಡಾಡಿದ ಮೇಲೆ ಎಲ್ಲೋ ಏನೋ ಆಗ್ತಾ ಇದೆ ಅಂತ ಅವನು ಪ್ರಜ್ಞೆ ಬಂತು ಕುಂಭಕರ್ಣನಿಗೆ. ಸಪಾಚ್ಯಮಾನೇರ್ಗಿರಿ ಶೃಂಗವೃಕ್ಷೈ ಅಚಿಂತಯನಸ್ತಾನ್ ವಿಪುಲಾನ್ ಪ್ರಹಾರಾನ್ ನಿದ್ರಾಕ್ಷಯಾತ್ ಕ್ಷುದ್ಭಯ ಪೀಡಿತಶ್ಚ ವಿಜೃಂಭಮಾಣಃ ಸಹಸೋತ್ಪಪಾತ. ಒಂದೇ ಸಮ ಬೆಟ್ಟದ ಕೋಡ್ಗಲ್ಲು, ಬಂಡೆ, ಗಿಡ, ಮರ ಇವುಗಳೆಲ್ಲ ಬೀಳ್ತಾ ಇದೆ. ನಿದ್ರಾಕ್ಷಯಾತ್, ನಿದ್ರೆ ಹೋಯಿತು. ಕ್ಷುದ್ಭಯ ಪೀಡಿತಶ್ಚ, ಹಸಿವೆ ಅಂತ ಬಾಯಿ ತೆರೆದು ವಿಜೃಂಭಮಾಣ ಆಕಳಿಸಿ ಎದ್ದ ಅಂತೆ. ವಸ್ತುತಃ ಜೃಂಭಣ ಅಂದರೆ ಆಕಳಿಕೆ ಅಂತ ಗೊತ್ತಾಯ್ತಾ. ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಒಬ್ಬರು ನಿದ್ರೆ ಮಾಡಲಿಲ್ಲ ಅಂತ. ಒಬ್ಬ ನಿದ್ರೆ ಮಾಡಿದ್ರು ಅದು ವಿಜೃಂಭಣೆ ಅಲ್ಲ. ವೈಭವ ಅಂತಲ್ಲಿ ವಿಜೃಂಭಣೆ ಪದ ಹಾಕೊಂಡ್ಬಿಟ್ಟಿದ್ವಿ ನಾವು. ಆದರೆ ವಾಲ್ಮೀಕಿಗಳು ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ವಿಶೇಷ ಜೃಂಭಣ ಅಂತ ಅಂತ ಬಾಯಿ ತೆರೆದು ಆಕಳಿಸ್ತಾ ಎದ್ದ ಅಂತೆ. ಸನಾಗಭೋಗಾಚಲ ಶೃಂಗಕಲ್ಪೌ ವಿಕ್ಷಿಪ್ಯ ಬಾಹು ಜಿತವಜ್ರತಾರೌ ವಿವೃತ್ಯ ವಕ್ತ್ರಂ ಬಡವಾ ಮುಖಾಭಂ ನಿಶಾಚರೋತೌ ವಿಕೃತಂ ವಿಜೃಂಭೆ. ಹೀಗೆ ಬಾಯಿ ತೆರೆದಾಗ ಸಮುದ್ರದ ಮಧ್ಯದಲ್ಲಿರುವ ಬಡಬಾನಲ ಅಂತ ಒಂದಿರುತ್ತೆ. ಅದು ಅಷ್ಟು ಜಾಗ ಖಾಲಿ ಆಗಿಬಿಡತ್ತೆ. ಅದು ಖಾಲಿ ಆಗಿದ್ದು ತೋರಿದ್ರೆ ಹೆಂಗಿರಬೇಕೋ ಹಂಗಿತ್ತಂತೆ. ಅವನ ಲಾಲಾರಸವೋ ಅವನು ಜೊಲ್ಲೋ ಅದು ಜನರಿಗೆ ಹೆಂಗೆ ಕಾಣುತ್ತೆ, ರಾಕ್ಷಸರಿಗೆ ಹೆಂಗೆ ಕಾಣ್ತಾ ಇತ್ತು ಅಂತ. ಅಯ್ಯೋ ದೊಡ್ಡ ಕಡಲು ಅಂತ ಅನ್ಕೊಂಡ್ಬಿಡ್ತಾ ಇದ್ರು ಏನೋ ಇದನ್ನ. ತಸ್ಯ ಜಾಜೃಂಭಮಾಣಸ್ಯ ವಕ್ತ್ರಂ ಪಾತಾಲ ತನ್ನಿಭಂ ದದೃತೆ ಮೇರು ಶೃಂಗಾಗ್ರೇ ದಿವಾಕರ ಇವೋದಿತಃ. ಅವನು ಹೀಗೆ ಬಾಯಿ ತೆರೆದು ಹೀಗೆ ಮುಚ್ಚುವಾಗ ಅವನ ಕೆಂಡದುಂಡೆಯ ಕಣ್ಗಳನ್ನು ನೋಡಿದ್ರೆ 2 ಸೂರ್ಯರ ಮೇಲ್ಗಡೆ ಬರ್ತಾ ಇದ್ರೋ ಎಂಬಂತೆ ಕಾಣಿಸ್ತಂತೆ.
ಸಜೃಂಭಮಾಣೋತಿ ಬಲಃ ಪ್ರಬುದ್ಧಸ್ತು ನಿಚಾಚರಃ ನಿಶ್ವಾಸಶ್ಚಾಸ್ಯ ಸಂಜಜ್ಞೆ ಪರ್ವತಾದಿವ ಮಾರುತಃ. ಓಸ್ ಅಂತ ಹೇಳಿ ಅವನೊಮ್ಮೆ ಸುಸ್ಕಾರವನ್ನು ಮಾಡಿದ್ರೆ ಪರ್ವತದ ಅಡಿಯಿಂದ ಗಾಳಿ ಸೊರ್ರಂತ ಸುಂಟರ ಗಾಳಿ ಹಾಂಕೊಂಬಂದಂಗೆ ಆಯ್ತಂತೆ. ರೂಪಮುತ್ತಿಷ್ಠತಸ್ತಸ್ಯ ಕುಂಭಕರ್ಣಸ್ಯ ತದ್ಭವೌ ಯುಗಾಂತೆ ತರ್ವಭೂತಾನಿ ಲೋಕಸ್ಯೇವ ದಿದೃಕ್ಷತಃ. ಇಡೀ ಲೋಕವನ್ನು ನಾಶ ಮಾಡಲು ಬಯಸಿದ ಪ್ರಳಯ ಕಾಲದ ಅಗ್ನಿಯಂತೆ ಆಯ್ತಂತೆ. ತಸ್ಯಾಗ್ನಿದೀಪ್ತ ತದೃಚೆ ವಿದ್ಯುತ್ ಸದೃಶವರ್ಚಸಿ ದದೃಶಾತೆ ಮಹಾನೇತ್ರೆ ದೀಪ್ತಾವಿವ ಮಹಾಗ್ರಹವು. ಕಣ್ಣನ್ನು ಪೂರ್ತಿ ತೆಗೆದರೆ ಆಕಾಶದಲ್ಲಿ ಉರಿದುರಿಯುವ ಮಹಾಗ್ರಹ ಥರ ಕಂಡಿತಂತೆ. ತತಸ್ತ್ವದರ ಜಯಂತರವಾನ್ ಭಕ್ಷ್ಯಾನ್ಶ್ಚ ವಿವಿಧಾನ್ ಬಹೂನ್ ವರಾಹಾನ್ ಮಹಿಷಾನ್ಶ್ಚೈವ ಬಭಕ್ಷಸ ಮಹಾಬಲಃ. ಕಣ್ಣು ತೆರೆದು ಕೂಡಲೇ ಕಂಡಿದ್ದು ಏನು ತಿಂಡಿ ಅದನ್ನು ನೋಡಿದ. ಯಾರು ಕಣ್ಣಿಗೆ ಬೀಳಲಿಲ್ಲ, ಯಾರು ತಂದಿಟ್ಟರು ಯೋಚನೆ ಮಾಡಲಿಲ್ಲ, ಏನು ಪ್ರಸಂಗ ಇದೆ ಯೋಚನೆ ಮಾಡಲಿಲ್ಲ, ತಿಂದದ್ದೇ. ಆದದ್ ಬುಭುಕ್ಷಿತೋ ಮಾಂಸಂ ಶೋಣಿತಂ ತೃಷಿತೋ ಪಿಬತ್ ಮೇಧ ಕುಂಭಾಂಶ್ಚ ಮಧ್ಯಾನ್ಶ್ಚ ಪಪೌ ಶಕ್ರರಿ ಪುಸ್ತದ. ಎಷ್ಟೋ ಕಾಲದ ಹಸಿವು, ಶತಶತಮಾನಗಳ ಹಸಿವು ಹಿಂಗಲಿ ಅನ್ನೋ ಹಾಕ್ತಿಲಿಕ್ಕೆ ಶುರು ಮಾಡ್ಬಿಟ್ಟ. ಆದದದ್ ಬುಭುಕ್ಷಿತೋ ಮಾಂಸಂ ಶೋಣಿತಂ ತೃಷಿತೋ ಪಿಬತ್. ಬಾಯಾರಿ ನೆತ್ತರಂ ಕುಡಿದ. ಮೇಧಸ್ಸಿನ ಕೊಡಗಳನ್ನು ಖಾಲಿ ಮಾಡಿದ, ಮದ್ಯಗಳನ್ನು ಕುಡಿದ. ತತಸ್ತೃಪ್ತ ಇತಿ ಜ್ಞಾತ್ವಾ ಸಮುತ್ಪೇತುರ್ನಿಶಾಚರಾಹ ಶಿರೋಭಿಶ್ಚ ಪ್ರಣಮ್ಯೈನಂ ಸರ್ವತಃ ಪರ್ಯವಾರಯನ್. ಅವನಿಗೆ ತೃಪ್ತಿಯಾಯಿತು ಅಂತ ಗೊತ್ತಾದ ಮೇಲೆ ಮುಂದೆ ಹೋಗಿ ಹಿಂಗೆ ನಮಸ್ಕಾರ ಮಾಡಿದ್ರಂತೆ. ಇಲ್ಲಾಂದರೆ ಇವ್ರನ್ನೇ ಆಹಾರ ಮಾಡ್ಕೊಂಡ್ಬಿಟ್ರೆ ಗತಿ ಏನು? ಹೀಗಾಗಿ ಅವನು ತೃಪ್ತನಾದ. ನಿದ್ರಾ ವಿಷದ ನೇತ್ರಸ್ತು ಕಲುಷೀಕೃತಲೋಚನಃ ಚಾರಯಂತರ್ವತೋ ದೃಷ್ಟಿಂ ತಾನುವಾಚ ನಿಶಾಚರಾನ್. ಆಮೇಲೆ ನಿದ್ರೆಯಿಂದ ಒಂದು ಸ್ವಲ್ಪ ಆಚೆ ಬಂದು ಕಣ್ಣಲ್ಲೆಲ್ಲ ಇನ್ನೂ ಒಂದು ಸ್ವಲ್ಪ ನಿದ್ರೆಯ ಪಸೆ ಉಳಿದಿತ್ತಂತೆ. ಸುತ್ತಲೂ ಹಿಂಗೆ ನೋಡಿದ, ಹೇಳಿದ. ಸಸರ್ವಾನ್ ಸಾಂತ್ವಯಾಮಾಸ ನೈಋತರಚವಃ ಬೋಧನಾದ್ವಿಸ್ಮಿತಶ್ಚಾಪಿ ರಾಕ್ಷಸಾನಿದಮಬ್ರವೀತ್. ಎಲ್ಲರನ್ನ ಸಾಂತ್ವನಗೊಳಿಸಿ ರಾಕ್ಷಸರಿಗೆ ಹೇಳಿದ. ಕಿಮರ್ಥಮಹಮಾದೃತ್ಯ ಭವದ್ಭಿ ಪ್ರತಿಬೋಧಿತಃ ಕಚ್ಚಿತ್ ಸುಕುಶಲಂ ರಾಜ್ಞೋ ಭಯಂ ವಾ ನೇಹ ಕಿಂಚನ. ಯಾಕ್ರಪ್ಪ ನನ್ನನ್ನು ನೆಪ್ಸಿದ್ರಿ? ರಾಜಕ್ಷೇಮವೇ? ಎಲ್ಲ ಸರಿಯಾಗಿದೆ ತಾನೇ? ಅಥವಾ ಧ್ರುವಮನ್ಯೇಭ್ಯೋ ಭಯಂ ಪರಮುಪಸ್ಥಿತಂ ಯದರ್ಥಮೇವ ತ್ವರಿತೈ ಭವದ್ಭಿ ಪ್ರತಿಬೋಧಿತಃ. ಏನೋ ಲಂಕೆಗೆ ಸಂಕಟ ಒದಗಿರಬೇಕು, ಇಲ್ಲ ನನ್ನೇ ಕೆಬ್ಬಿಸ್ತಾ ಇದ್ರಿ. ಅದ್ಯ ರಾಕ್ಷಸರಾಜಸ್ಯ ಭಯಮುತ್ಪಾಟಯಾಮ್ಯಹಂ ಧಾರಯಿಷ್ಯೆ ಮಹೇಂದ್ರಂ ವಾ ಶೀತಯಿಷ್ಯೆ ತಥಾನಲಂ. ಇವತ್ತು ಅವನಿಗೆ ಬಂದಿರುವ ಭಯವನ್ನು ನಾಶ ಮಾಡ್ತೇನೆ. ಧಾರಯಿಷ್ಯೆ ಮಹೇಂದ್ರಂ ವಾ, ಮಹೇಂದ್ರನನ್ನು ಸೀಳಿಬಿಡ್ತೇನೆ. ಶೀತಯಿಷ್ಯೆ ತಥಾನಲಂ, ಅಗ್ನಿಯನ್ನೇ ತಣ್ಣಗೆ ಮಾಡಿಬಿಡ್ಲಾ. ನಹ್ಯಲ್ಪ ಕಾರಣೇ ಸುಪ್ತಂ ಬೋಧಯಿಷ್ಯತಿ ಮಾದೃಚಂ ತದಾಖ್ಯಾತಾರ್ಥತತ್ವೇನ ಮತ್ರ ಬೋಧನ ಕಾರಣಂ. ಅಲ್ಪ ಕಾರಣದಲ್ಲಿ ಸ್ವಲ್ಪ ಕಾರಣ ಇದ್ದರೆ ನನ್ನನ್ನು ಎಬ್ಸಲ್ಲ. ಅಷ್ಟು ಗಾಢವಾಗಿ ನಿದ್ರೆ ಮಾಡಿದವನನ್ನು ಹೇಳಿ ಯಾಕೆ ನನ್ನನ್ನು ಎಬ್ಸಿದ್ರಿ? ಏವಂ ಬ್ರಹ್ಮಾಣಂ ತಂ ರಬ್ಧಂ ಕುಂಭಕರ್ಣಮರಿಂದಮಂ ಯೂಪಾಕ್ಷಃ ಸಚಿವೋರಾಜ್ಞಃ ಕೃತಾಂಜಲಿರಭಾಷತ. ಈ ರೀತಿಯಾಗಿ ನುಡಿದಾಗ ಯೂಪಾಕ್ಷ ಅಂತ ಅವನು ಕೈಗಳನ್ನು ಮುಗಿದು ನುಡಿದ. ನನೋ ದೇವ ಕೃತಂ ಕಿಂಚಿತ್ ಭಯಮಸ್ತಿ ಕದಾಚನ ಮಾನುಷಾನ್ನೋ ಭಯಂ ರಾಜನ್ ತುಮುಲಂ ಸಂಪ್ರಬಾಧತೆ. ಸ್ವಾಮಿ ಕುಂಭಕರ್ಣರೇ, ನೀವು ಅಂದ್ಕೊಂಡ ಹಾಗೆ ದೇವತೆಗಳಿಂದ ಯಾವ ಭಯವೂ ಇಲ್ಲ. ನಮಗೆ ಇರೋದು ಮನುಷ್ಯನಿಂದ. ನ ದೈತ್ಯ ದಾನವಾಭ್ಯೋ ವಾ
ಭಯಮಸ್ತಿನ ನ ಕ್ವಚಿತ್ ಯಾದೃಶಂ ಮಾನುಚಂ ರಾಜನ್ ಭಯಮಸ್ಮಾನುಪಸ್ಥಿತಂ. ನಮಗೆ ಯಾರಿಂದಲೂ ಭಯ ಬರಲಿಲ್ಲ, ಇವನೊಬ್ಬನಿಂದ ಬಂದದ್ದು ಅವರೆಲ್ಲರಿಗಿಂತ ಹೆಚ್ಚಿನ ಭಯ. ವಾನರೈ ಪರ್ವತಾಕಾರೈ ಲಂಕೇಯಂ ಪರಿವಾರಿತ ಸೀತಾಹರಣ ತಂತಪ್ತಾತ್ ರಾಮಾನ್ನಸ್ತು ಮುಲಂ ಭಯಂ. ದೊಡ್ಡ ದೊಡ್ಡ ಬೆಟ್ಟದಂತೆ ಇರುವ ಕಪಿಗಳೆಲ್ಲ ಲಂಕೆಯನ್ನು ಸುತ್ತುವರೆದಿದ್ದಾರೆ. ಸೀತಾಹರಣ ಸಂತಪ್ತೈ, ನಮ್ಮ ರಾಜರು ಸೀತೆಯನ್ನು ಎತ್ಕೊಂಡು ಬಂದರು, ಅದರಿಂದಾಗಿ ಅವರು ಸಿಟ್ಟು ಮಾಡಿಕೊಂಡಿದ್ದಾರೆ. ಏಕೇನ ವಾನರೇಣೇಯಂ ಪೂರ್ವಂ ದಗ್ಧಾ ಮಹಾಪುರಿ ಕುಮಾರೋ ನಿಹತಶ್ಚಾಕ್ಷಃ ಸಾನು ಯಾತ್ರಸ್ಸ ಕುಂಜರ. ಒಬ್ಬ ವಾನರ ಅವನು ಲಂಕೆಯನ್ನು ಸುಟ್ಟಿದ್ದ, ಅದರಲ್ಲಿ ಅಕ್ಷಕುಮಾರ ಸತ್ತಿದ್ದ. ಸ್ವಯಂ ರಕ್ಷೋಧಿಪಶ್ಚಾಪಿ ಪೌಲಸ್ತ್ಯೋ ದೇವಕಂಟಕಃ ವ್ರಜೇತಿ ಸಂಯುಗೇ ಮುಕ್ತೋ ರಾಮೇಣಾದಿತ್ಯವರ್ಚಸ. ಇನ್ನು ತಮ್ಮ ಅಣ್ಣ ರಾವಣ ಅವರನ್ನು ಬಿಟ್ಟಿದ್ದೀನಿ ಹೋಗೋ ಅಂತ ಬಿಟ್ಬಿಟ್ಟಿದ್ದಾನವನು. ಸಯೂಪಾಕ್ಷವಚ ಶ್ರುತ್ವಾ ಭ್ರಾತುರ್ಯುಧಿ ಪರಾಭವಂ ಕುಂಭಕರ್ಣೋ ವಿವೃತ್ತಾಕ್ಷೋ ಯೂಪಾಕ್ಷಮಿದಮಬ್ರವೀತ್. ಹೀಗೆ ನುಡಿದಾಗ ಯೂಪಾಕ್ಷನ ಮಾತನ್ನು ಕೇಳಿದ ಕುಂಭಕರ್ಣ ಗಿರಗಿರ ಗಿರಗಿರ ಕಣ್ತಿರುಗಿಸಿದ. ವಿವೃತ್ತಾಕ್ಷ ಈ ರೀತಿ ನುಡಿದ. ಅದೇನು ಅಂತ ಹೇಳಿ ನಾವು ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.